ಕಳೆದ 2 ವರ್ಷಗಳಿಂದ ಬರಗಾಲ ಇರೋದ್ರಿಂದ ನಮ್ಮ ಕಾರ್ಖಾನೆಗೆ ನಷ್ಟವಾಗಿದ್ದು, ಈ ವರ್ಷ 3.5 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವುದಾಗಿ ಸಂಗಮ್ ಕಾರ್ಖಾನೆಯ ಚೇರ್ಮನರಾದ ರಾಜೇಂದ್ರ ಪಾಟೀಲ್ ಅವರು ಹೇಳಿದರು. ಕಾರ್ಖಾನೆಯ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಗಮ್ ಸಕ್ಕರೆ ಕಾರ್ಖಾನೆಯಲ್ಲಿ ದಿನಕ್ಕೆ 2500 ಟನ್ ಕ್ರಷಿಂಗ್ ಸಾಮರ್ಥ್ಯ ಇದ್ದು, ಕಳೆದ 2 ವರ್ಷದಿಂದ ನಮ್ಮ ಕಾರ್ಖಾನೆ ಕಡಿಮೆ ಕ್ರಷಿಂಗ್ ಆಗಿದ್ದು, ಈ ವರ್ಷ 3.5 ಮೆಟ್ರಿಕ್ ಟನ್ ಆಗುವಷ್ಟು ಕಬ್ಬು ನುರಿಸುತ್ತೇವೆ. ಅಷ್ಟೇ ಅಲ್ಲ, ಕಾರ್ಖಾನೆಯ ಅಭಿವೃದ್ಧಿಗೆ ಅ ವರ್ಗದ ಸದಸ್ಯರ ಕಡೆಯಿಂದ 10,000 ಮತ್ತು ಬ ವರ್ಗದ ಸದಸ್ಯರಿಂದ 5,000 ಶೇರ್ ಸಂಗ್ರಹಣೆ ಮಾಡುತ್ತಿದ್ದೇವೆ. ಅ ವರ್ಗದ ಸದಸ್ಯರಿಗೆ 50 ಕೆಜಿ ಸಕ್ಕರೆ, ಬ ವರ್ಗದ ಸದಸ್ಯರಿಗೆ 25 ಕೆಜಿ ಸಕ್ಕರೆ ವಿತರಿಸುವುದಾಗಿ ಭರವಸೆಯನ್ನ ನೀಡಿದರು. ಈ ಬರ್ತಕ್ಕಂಥ ಸೀಸನ್ನಲ್ಲಿ 3,50,000 ಕ್ರಷಿಂಗ್ ಮಾಡಬೇಕನ್ನೋ ಉದ್ದೇಶದಿಂದ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಖಾನೆ 4 ತಾಲೂಕಿನ ಏರಿಯಾ ಆಪರೇಷನ್ ಒಳಪಟ್ಟಿದ್ದು, 4 ತಾಲೂಕಿನ ಸನ್ಮಾನಿತ ಎಲ್ಲ ಸದಸ್ಯರು ಬಹಳ ವರ್ಷದಿಂದ ಕಾದು ಒಮ್ಮೆ ಕಾರ್ಖಾನೆ ಚಾಲೂ ಆಗ್ತಿತ್ತೋ ಇಲ್ಲೋ ಅನ್ನೋ ಹಂತನಲ್ಲಿತ್ತು. ಬಹಳಷ್ಟು ಚಾಲೆಂಜ್ ಆಗಿ ತಗೊಂಡು ಬಹಳಷ್ಟು ಮಂದಿ ಹೇಳ್ರಿ ನಮ್ಗೇನಾದ್ರು ಆಗುದಿಲ್ಲ, ಸತ್ತ ಹಾವ ಕೊಳ ಹಾಕೊಂಡಿರಿ ಏನೋ ಎಲ್ಲ ಅಂದ್ರು. ಅವ್ರು ಬಹಳಷ್ಟು ಚಾಲೆಂಜ್ ಆಗಿ ಬಹಳಷ್ಟು ಹೋರಾಟ ಮಾಡಿ, ನೀವು ಮುಂಚೆ ಯಾರು ಬರ್ತೀರಿ ಅವ್ರಿಗೆ ಗೊತ್ತಿರ್ಬೋದು, ಜನರಲ್ ಬಾಡಿ ಚಾಲು ಆತಂದ್ರ 5 ಮಿನಿಟ್ನಾಗನ ಬಡದಾಟಾಗಿ ಮುಗಿತಿತ್ತು. ಒಂದು ಸಲ ಜನರಲ್ ಬಾಡಿ ಸಮಾಧಾನಲೇ ಆಗಿಲ್ಲ. ಕಳೆದ 20 ವರ್ಷನ್ಯಾಗ ಈ 5 ವರ್ಷ ಹೊರತುಪಡಿಸಿರ ಯಾವಾಗೂ ಜನರಲ್ ಬಾಡಿ ಸುರಕ್ಷಿತವಾಗಿ ನಡೀತಿರ್ಕಿಲ್ಲ. ಈಗ ಏನ ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟು ಅವರಿಂದ ಸಲಹೆ ತಗೊಂಡು ಬಿಚ್ಚ ಮನಸ್ಸಿನಿಂದ ಮಾತಾಡಿ ಅವ್ರ ಸಮಸ್ಯೆಗಳನ್ನ ಕಾರ್ಖಾನೆ ಹಿತದೃಷ್ಟಿಯಲ್ಲಿ ಇದ್ದಂತ ಎಲ್ಲಾ ಮಾರ್ಗದರ್ಶನ ಅವ್ರು ಏನ್ ಮಾಡ್ತಾರೋ ಏನ್ ಹೇಳ್ತಾರೋ ಅದನ್ನ ಅಳವಡಿಸ್ಕೊತ ನಾವು ಬಂದಿದೀವಿ. ಅದರ ಒಂದು ಹಂತಿನಲ್ಲಿ ಕಾರ್ಖಾನೆಗೆ ಸಂಬಂಧಪಟ್ಟಂತ ಅಥವಾ ಹಾನಿ ಆಗ್ಬಾರ್ದನ್ನೋ ನಿಟ್ಟಿನಲ್ಲಿ ಅದನ್ನ ಬೋರ್ಡ್ನಾಗ ಚರ್ಚೆ ಮಾಡಿ ನಾವು ತಗೋಬೇಕಾಗ್ತೈತಿ. ಈಗ ಕೆಲವು ಮಂದಿ ಹೇಳ್ರು ಸಕ್ರಿ ಅಲ್ಲೆಲ್ಲೇ ಕೂಡಿರ್ತ, ಇವು ಯಾವ ಕಾರ್ಖಾನೆನೂ ಮಾಡಿಲ್ಲ, ಅಂತವೆಲ್ಲ ಅಪೇಕ್ಷೆ ನಮ್ಗೆ ಇಲ್ಲಿ ಒಮ್ಮೆ ಈಡೇರ್ಸಕ್ ಆಗಂಗಿಲ್ಲ. ಹಂತವಾಗಿ ಏನ್ರ ಅದಕ್ಕೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ತಿಳುವಳಿಕೆ ಹೇಳಿದೆವು. ಇಲ್ಲಿವರೆಗೆ ಇಲ್ಲಿ ಬೋರ್ಡ್ ಐತಿ ನೋಡಿ, 1,22,569 ಮೊದಲನೇ ವರ್ಷ, ಎರಡನೇ ವರ್ಷ 2,40,074 ಇಲ್ಲಿ 2,79 ಇದು ಐತಿ ನೋಡ್ರಿ. ಇದನ್ನ ತಗೊಂಡ್ಬಿಡ್ರಿ ನೀವೆಲ್ಲ. ಇದ್ರಾಗೆಲ್ಲ ಐತಿ ಸಕ್ರಿ ಇಳುವರಿ ಯಾವ ವರ್ಷ ಎಷ್ಟಾಗೈತಿ, ಎಷ್ಟು ಕ್ರಷಿಂಗ್ ಆಗೈತಿ, ಎಷ್ಟು ಸಕ್ಕರೆ ಆಗೈತಿ ಎಲ್ಲ ಮಾಹಿತಿ ಇದೆ. 3,50,000 कमीत कमी गाळप करायचा उद्देश ठेवलाय. 5,607 ವರ್ಗದಾಗ ಅದಾರ, 21,600 ಮೇಲ್ಪಟ್ಟ ಬ ವರ್ಗದಾಗ ಅದಾರ. ಶುರುವಾತಿಗೆ ಈಗ ಒಳಗೆ ಹೇಳಿದನ್ನ ಶುರುವಾತಿಗೆ ಶೇರ್ ಕಲೆಕ್ಷನ್ ಮಾಡೋತ್ನಾಗ ಎಲ್ಲದಕ್ಕೂ ಒಂದ್ ಮಹಾರಾಷ್ಟ್ರದಾಗಿನೂ ತಗೊಂಡರು, ಬೇರೆ ತಾಲೂಕದಾಗ ತಗೊಂಡರು. ಅದ್ರ ನಮ್ಗೆ ಏರಿಯಾ ಆಪರೇಷನ್ ಇರೋದ 4 ತಾಲೂಕ, ಚಿಕ್ಕೋಡಿ, ಹುಕ್ಕೇರಿ, ಬೆಳಗಾವ್ ಮತ್ತು ಗೋಕಾಕ್. ಈ ವೇಳೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷರಾದ ಬಸಗೌಡ ಪಾಟೀಲ್, ಸಂಚಾಲಕರಾದ ಶಶಿಕಾಂತ್ ನಾಯ್ಕ್, ಜಿಎಂ ಪಾಟೀಲ್, ಸಂಪತ್ ಬಾಂದುರ್ಗೆ, ಸಂಗೀತಾ ಕರ್ಗುಪ್ಪಿ, ರಾಜಶ್ರೀ ಕವಟಗಿಮಠ್, ಶಿಲ್ಪಾ ಗಸ್ತಿ, ಅಮರನಾಥ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕ ಎಸ್ ಪೂಜಾರಿ, ಆನಂದ್ ಸಂಸುದ್ದಿ ಸೇರಿ ಕಾರ್ಖಾನೆ ಸದಸ್ಯರು, ರೈತರು, ಸಿಬ್ಬಂದಿ ವರ್ಗ ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಖಾನೆಯ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು. 23/9/2024 ರಂದು ಸನ್ 23-24 ಸಾಲಿಗೆ ಜರುಗಿದ ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು